ನಮಸ್ಕಾರ ಸ್ನೇಹಿತರೆ, ಬಂದ್ರಾ? ಬನ್ನಿ. ಈ ಕತೆ ಬಂದ್ಬಿಟ್ಟು ರತ್ನಾಗಿರಿಯಲ್ಲಿ ಕೊಂಕಣ್ ಅನ್ನೋ ಊರಲ್ಲಿ ಆಗಿತ್ತು. ಒಂದ್ ಊರಲ್ಲಿ ಅಗಾಧ ಶ್ರೀಮಂತರು ಇಬ್ರು ವ್ಯಕ್ತಿಗಳಿರ್ತಾರೆ. ಅವ್ರಿಗೊಬ್ಬ ಮಗ ಇರ್ತಾನೆ. ಅವನ ಹೆಸರೇ ಪ್ರತಿಮೇಶ್ ಅಂತ ಹೇಳಿ. ಅಪ್ಪ ಅಮ್ಮ ತುಂಬಾ ಶ್ರೀಮಂತರಾಗಿದ್ರು. ಇವನಿಗೂ ಒಳ್ಳೆ ಕೆಲಸ ಸಿಕ್ಕಿತ್ತು. ಒಂದ್ ಕಡೆ ಎಲ್ಲ ಜಾಲಿಯಾಗಿತ್ತು. ಆದ್ರೆ ಈ ಪ್ರತಿಮೇಶ್ಗೆ ಊರು, ಊರಿನ ಜನ ಅಂದ್ರೆ ಪಂಚಪ್ರಾಣ. ಊರಿಗೆ ಹೋಗ್ಬೇಕು, ಆ ಜನರ ಜೊತೆ ಬೆರಿಬೇಕು. ಹಳ್ಳಿ ಲೈಫ್ ಇವನಿಗೆ ತುಂಬಾ ಇಷ್ಟ ಇರುತ್ತೆ. ಸೊ ಇವನಿಗೆ ಕನ್ಸುಗಳು ಇರ್ತವೆ. ಆದ್ರೆ ತಂದೆ ತಾಯಿ ಊರಿಗೆ ಹೋಗೋಕೆ ಬೇಡ ಅಂತಿರ್ತಾರೆ ಇವನಿಗೆ. ಯಾಕೆ ಆತರ ಐತಿ ಅಂತೇಳಿ ತನ್ನ ತಂದೆ ತಾಯಿ ಕೇಳಿದಾಕ್ರ ಅವ್ರೊಂದು ಕಥೆನ ಹೇಳ್ತಾರೆ. ಏನು ಅಂದ್ರೆ 40 ವರ್ಷಗಳ ಹಿಂದೆ ಸರಿಸುಮಾರು 1980ರಲ್ಲಿ ನಾವು ನಮ್ಮ ಊರಲ್ಲಿದ್ವಿ. ರಾತ್ರೋರಾತ್ರಿ 7-8 ಅಡಿಯ ಒಬ್ಬ ಮನುಷ್ಯ ಬಂದು ನಮಗೆ ಅಲ್ಲಿಂದ ಓಡಿಸಿದನು. ತುಂಬಾ ಹಾರರ್ ಆಗಿರುವಂತ ಸ್ಟೋರಿನ ಅವನಿಗೆ ಹೇಳ್ತಾರೆ. ಅವಾಗ ಪ್ರಥಮೇಶು ಏನ್ ಮಾಡ್ತಾನೆ, ಸರಿ ಬಿಡು ಅಮ್ಮ, ಆಯ್ತು ಅಂತೇಳಿ ಅಲ್ಲಿಗೆ ಬಿಟ್ಬಿಡ್ತಾನೆ. ಅವನಿಗೆ ಮದುವೆ ಆಗಿರುತ್ತೆ. ಅವನ ಹೆಂಡತಿ ಸಂಧ್ಯಾ ಅಂತೇಳಿ. ಅವನಿಗೆ 2 ಮಕ್ಳು ಇರ್ತಾರೆ, ಮುದ್ದಾದು. ಊರಲ್ಲಿ ಹಬ್ಬ ಬಂದಿರತ್ತೆ. ಅವನ್ ಕಸಿನು ಊರಿಗೆ ಬಾ ಅಂತ ಕರಿತಿರುತ್ತೆ. ಇವನಿಗೆ ಮನಸ್ಸು ತುಂಬಾ ಹೇಳ್ತಿರತ್ತೆ, ಹೋಗು ಹೋಗು ಊರಿಗೆ, ಊರಿನ ಜನ ಜೊತೆ ಬೆರಿ ಅಂತೇಳಿ. ಬಟ್ ಅಪ್ಪ ಅಮ್ಮ ಹೇಳಿದನ ಮಾತು ಕೇಳೋನು ಅಲ್ಲೇ ಇರ್ತಾನೆ. ಒಂದು ದಿನ ಗಟ್ಟಿ ನಿರ್ಧಾರ ಮಾಡ್ಬಿಟ್ಟು ಊರಿಗೆ ಹೋಗೋಣ ಅಂತೇಳಿ ರೆಡಿ ಆಗ್ತಾನೆ. ಅಪ್ಪ ಅಮ್ಮಗೆ ಹೇಳಿ ಹೋಗ್ತಾನೆ. ಇವೆಲ್ಲ ಹಳೆ ಕಾಲದ ಕಥೆಗಳೆಲ್ಲ ನಮ್ಮ ಮುಂದೆ ನಡೆಯಂಗಿಲ್ಲ ಅಂತೇಳಿ ಗಟ್ಟಿ ಮನಸ್ಸು ಮಾಡಿ ರತ್ನಾಗಿರಿಯಲ್ಲಿ ಕೊಂಕಣ್ ಅನ್ನೋ ಪ್ಲೇಸಿಗೆ ಹೋಗ್ತಾನೆ. ಅಲ್ಲಿ ಅವರ ಕಸಿನ್ ಬಂದು ಇವರಿಗೆ ಪಿಕಪ್ ಮಾಡ್ತಾನೆ. ಸೊ ತುಂಬಾ ಖುಷಿ ಆಗ್ತಿರತ್ತೆ. ಅವ್ರು ಸ್ವಂತ ಊರಿಗೆ ಬಂದಿರ್ತೀನಿ, ಇಲ್ಲಿ ಊರಲ್ಲಿ ಹಬ್ಬ ಮಾಡ್ತೀನಿ ಅಂತೇಳಿ ಅವರ ಕಸಿನು ಬಾ ನಮ್ಮ ಮನೇಲಿ ಇರು, ಹಬ್ಬ ಮಾಡ್ಕೊಂಡು ಹೋಗು ಅಂತೇಳಿ. ಆದ್ರೆ ಈ ಪ್ರತಿಮೇಶ್ಗೆ ನನ್ನ ಮನೆ ಎಲ್ಲೈತಿ, ನನ್ನ ವಾಡ ಎಲ್ಲೈತಿ ಅಂತೇಳಿ ತುಂಬಾ ಕೇಳ್ತಾನೆ. ಅವ್ರ ಕಸಿನ್ ಹೇಳ್ತಾನೆ, ಬೇಡ ಬಿಟ್ಬಿಡು, ಅದನ್ನ ತಲೆ ಕೆಡ್ಸ್ಕೊಬೇಡ, ಅದೊಂದು ಮುಗಿದೋಗಿದೋ ಅಧ್ಯಾಯ, ನಿಮ್ಮ ಅಪ್ಪ ಅಮ್ಮ ಜೊತೆನೆ ಮುಗೀತದು, ಬಿಟ್ಬಿಡು ಅಲ್ಲಿಗೆ. ಇದನ್ನು ನಿನ್ನ ಮನೇನೆ ಅಂತ ಅನ್ಕೋ, ಇಲ್ಲೇ ಇರು, ಇಲ್ಲೇ ಹಬ್ಬ ಮಾಡು, ಇಲ್ಲಿಂದ ನಾನು ಊರಿಗೆ ಹೋಗು ಅಂತಾಳೆ. ಆದ್ರೆ ಪ್ರತಿಮೇಶ್ಗೆ ಹಂಗ ಅನ್ಸ್ತಿರಲ್ಲ. ನನ್ ಮನೆ ಬೇಕು, ನನ್ನ ಮನೆ ನೋಡ್ಬೇಕು, ನಾನು ಹುಟ್ಟು ಬೆಳೆದಿರುವಂತ ಮನೆ ಎಲ್ಲೈತೆ ಅಂತೇಳಿ ಅವ್ನಿಗೆ ಕೇಳ್ದಕ್ರ, ಸರಿ ತಗೋರಪ್ಪ, ಇಲ್ಲೈತ್ ನೋಡಿ ನಿನ್ ಮನೆ ಅಂತೇಳಿ ಕೈ ಮಾಡಿ ತೋರಿಸ್ತಾರೆ. ಅವಾಗ ನೋಡ್ತಾನೆ, ಫುಲ್ ಹಳೇ ಮನೆ ತುಂಬಾ ಧೂಳು. ಮನೆ ಮುಂದೆ ತುಂಬಾ ಕಸಗಳು ಬಿದ್ದಿರತ್ತೆ. ಯಾರು ಕ್ಲೀನ್ ಮಾಡಿರಲ್ಲ. ಗೇಟ್ ಅಪ್ಪ ಅಮ್ಮ ಹೆಂಗ್ ಬಿಟ್ಟು ಬಂದಿದ್ರಲ್ಲ ಹಂಗೆ ಇರುತ್ತೆ. ಡೋರ್ ಲಾಕ್ ಆಗಿರತ್ತೆ. ಸೊ ನೋಡ್ದಾಕ್ರ, ಸರಿ ಬಿಡು, ಇದನ್ನ ನಾನು ಕ್ಲೀನ್ ಮಾಡ್ಬಿಟ್ಟು ಹೋಗ್ತೀನಿ ಅಂತೇಳಿ 5 ನಿಮಿಷಕ್ಕೆ ಕಸಿನ್ ಹೇಳದ ತಕ್ಷಣ ಹಂಗೆ ಆ ಮನೆಗೆ ಹೋಗ್ತಾನೆ. ಅವಾಗ ಸಂಧ್ಯಾ ಹೇಳ್ತಾಳೆ, ರೀ ಬೇಡ ಕಣ್ರಿ, ಇಲ್ಲ ಇರೋದು ಏನೋ ಕತೆ ಇದೆ ಅಲ್ಲ, ನಿಜ ಇರ್ಬೋದು ಅಂತ ಸಂಧ್ಯಾ ಹೇಳ್ತಾಳೆ. ಪ್ರತಿಮೇಶ್ ಮಾತೇ ಕೇಳಲ್ಲ. ಇಲ್ಲ ಸಂಧ್ಯಾ, ನಿಮ್ಗೇನು ಗೊತ್ತಾಗಲ್ಲ, ಅವೆಲ್ಲ ಹಳೆ ಕಾಲದ್ದು, ಇವೆಲ್ಲ ನಂಬಕ್ ಹೋಗ್ಬೇಡ, ಆರಾಮಾಗಿರೋಣ, ಇಲ್ಲೇ ನಮ್ಮನೆ ಇದು. ಅಲ್ವಾಗ ಒಂದು ನಡೆದಿರುವಂತ ಘಟನೆನ ಈಗಿನ ತನಕನು ಯಾರು ಕ್ಯಾರಿ ಮಾಡಿರಲ್ಲ, ಅದು ಅವಾಗೆ ಮುಗೀತು ಅಂತೇಳಿ ಅವಳಿಗೆ ಧೈರ್ಯ ತುಂಬಿ ಅದೇ ಮನೆಯಲ್ಲಿ ಪ್ರತಿಮೇಶ್ ಇರ್ಬೇಕಂತ ಡಿಸೈಡ್ ಮಾಡ್ತಾರೆ. ರೀ ನನಗೆ ತುಂಬಾ ಹಶ್ವಾಗಿದೆ, ಏನಾದ್ರು ತಂದು ಕೊಡಿ ಅಂದಾಕ್ರ ಪ್ರತಿಮೇಶ್ ಏನ್ ಮಾಡ್ತಾನೆ, ಆಯ್ತು ಅಂತೇಳಿ ಏನೋ ತರಕ್ ಅಂತೇಳಿ ಮನೆ ಬಿಟ್ಟು ಹೊರಗೆ ಹೋಗ್ತಾನೆ. ಅವಾಗ ಸಂಧ್ಯಾ ಏನ್ ಮಾಡ್ತಾಳೆ, ಅಲ್ಲೇ ಇರುವಂತ ಕಸಬಾರ್ಗಿನ ತಗೊಂಡ್ಬಿಟ್ಟು ಮನೇನ ಕ್ಲೀನ್ ಮಾಡ್ತಿರ್ತಾರೆ. ಮನೆ ಏನು ಚೇಂಜ್ ಆಗಿರಲ್ಲ. ಅವ್ರ ಅಪ್ಪ ಅಮ್ಮ ಏನ್ ಬಿಟ್ಟೋಗಿರತ್ತಾರಲ್ಲ ಪ್ರತಿಮೇಶ್ದು, ಸೇಮ್ ಹಂಗೆ ಇರುತ್ತೆ. ಊಟ ಮಾಡ್ತಿರುವಂತ ತಟ್ಟೆ ಆಗಿರ್ಬೋದು, ಅಲ್ಲಿರುವಂತ ದುಡ್ಡು, ಒಡವೆ, ವಸ್ತು ಎಲ್ಲ ಹಂಗೆ. ಯಾರು ಮನೆ ಒಳಗೆ ಬಂದು ಏನು ಚೇಂಜಸ್ ಅನ್ನ ಮಾಡ್ರ, ಯಾರು ಕಸ ಹುಡುಗಿರಲ್ಲ, ಏನು ಮಾಡಿರಲ್ಲ ಅಂತ ಹೇಳ್ತಾರೆ. ಸ್ವಲ್ಪ ತಂಗೆ ಕಸ ಹುಡುಕ್ತಾ ಇರ್ತಾಳೆ. ಏನೋ 5-6 ಅಡಿ ಮನುಷ್ಯ ಯಾರು ನಿಂತಿರೋ ಹಂಗೆ. ಅವಳಿಗೆ ಅನ್ಸುತ್ತೆ ಪ್ರತಿಮೇಶೇ ಬಂದ್ಬಿಟ್ಟಾನೆ ಅಂತೇಳಿ. ಪ್ರತಿಮೇಶ್ ಎಷ್ಟು ಬೇಗ ಬಂದ, ಎಷ್ಟು ಬೇಗ ತಿಂಡಿ ಸಿಕ್ತಾ ಅಂತೇಳಿ ಕೇಳ್ತಾಳೆ. ಏನು ಮಾತಾಡಲ್ಲ. ಅವಳಂತ ಸ್ವಲ್ಪ ಹತ್ರ ಹೋಗ್ತಾಳೆ. ಪ್ರತಿಮೇಶ್ ಅಂತ ಕರೀತಾಳೆ. ಸ್ವಲ್ಪನೂ ಸೌಂಡ್ ಮಾಡಲ್ಲ, ಏನು ಮಾಡಲ್ಲ. ಆ ಮನುಷ್ಯ ತಿರುಗ್ತಾನೆ. ವಿಚಿತ್ರವಾಗಿರುವಂತ ವ್ಯಕ್ತಿ. ಮುಖ ಫುಲ್ ಆಸಿಡ್ ಸುಟ್ಟಿರೋ ತರ ಇರುತ್ತೆ. ಕೈಗಳು, ಆ ಉಗುರು ತುಂಬಾ ಉದ್ದುದ್ದ ಇರುತ್ತೆ. ನೋಡ್ ಶಾಕ್ ಆಗ್ಬಿಡ್ತಾಳೆ. ನೀನ್ ಯಾರು ಅಂತೇಳಿ ಕೇಳ್ದಾಕ್ರ, ಇದು ಮನೆ ನಂದು, ಇಲ್ಲಿ ನೀನ್ ಯಾಕೆ ಬಂದೀಯಾ, ಇಲ್ಲಿ ಯಾರು ಬರಂಗಿಲ್ಲ ಅಂತೇಳಿ ಆ ಮನುಷ್ಯ ಹೇಳ್ತಾನೆ. ಇವಳು ತುಂಬಾ ಭಯ ಪಟ್ಬಿಟ್ಟು ವಾಪಸ್ ಓಡುತ್ತಾಳೆ. ಆದ್ರೆ ಡೋರ್ ಹಂಗೆ ಕ್ಲೋಸ್ ಆಗ್ಬಿಡುತ್ತೆ. ಇವಳು ಹಿಂದೆ ತಿರುಗಿದಾಕ್ರ ಆ ಮನುಷ್ಯ ಅಲ್ಲೇ ಇರುವಂತ ಫ್ಯಾನಿಗೆ ನೇಣು ಹಾಕೊಂಡಿರ್ತಾನೆ. ಮತ್ತೆ ಇವಳಿಗೆ ತುಂಬಾ ಭಯ ಆಗುತ್ತೆ. ಏನಪ್ಪಾ ಇದು, ಇಷ್ಟೊತ್ತಿಲ್ಲಿದ್ದ ಮನುಷ್ಯ ನೇಣು ಹಾಕೊಂಡಾನಲ್ಲ, ಸತ್ತಿದಾನಲ್ಲ, ಹೆಂಗೆ ಸಾಧ್ಯ ಅಂತೇಳಿ ಜೋರಾಗಿ ಕಿರಿಸ್ತಾಳೆ. ಯಾರೂ ಬರಲ್ಲ. ಎಲ್ಲ ಕಿಟಕಿಗಳೆಲ್ಲ ಕ್ಲೋಸ್ ಆಗಿರುತ್ತೆ. ಕಿರಿಸ್ತಾಳೆ. ಜೋರಾಗಿ ಕಿರ್ಚ್ಬಿಟ್ಟು
ಪ್ರಜ್ಞೆ ತಬ್ಬಿಟ್ಟು ಬಿಡ್ತಾಳೆ. ಅವಾಗ ಪ್ರತಿಮೇಶಿಗೆ ಕೇಳಿಸುತ್ತೆ, ಯಾರು ಕಿರಿಸ್ತಿದಾರಲ್ಲ ಅಂತೇಳಿ ಏನ್ ತಗೊಂಡಿರ್ತಲ್ಲ ವಸ್ತು ಅದನ್ನೇ ತಗೊಂಡ್ಬಿಟ್ಟು ಓಡೋಡು ಮನೆಗೆ ಬರ್ತಾನೆ. ಡೋರ್ ಲಾಕ್ ಆಗಿರುತ್ತೆ. ಒತ್ತಾನೆ ಡೋರನ್ನ ತೆಗಿಬೇಕಂತೇಳಿ ಭಾಗ ಬಡಿತಾನೆ ಸಾಕಾಗ್ಬಿಡುತ್ತೆ. ಕೊನೆಗೆ ಕಾಲಲ್ಲಿ ಒದ್ಬಿಟ್ಟು ಆ ಡೋರ್ ಮುರಿದು ಒಳಗೆ ಬರ್ತಾನೆ. ಅವಾಗ ಸಂಧ್ಯಾ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾಳೆ. ಅವಳಿಗೆ ಎದ್ದೋಳು ಸಂಧ್ಯಾ ಅಂತ ಹೇಳ್ತಿರ್ತಾನೆ. ಆಮೇಲೆ ನೀರು ಮುಖದ ಮೇಲೆ ಸ್ವಲ್ಪ ಹೆಚ್ಚಿದಾಗ ಅವಳಿಗೆ ಎಚ್ಚರ ಆಗುತ್ತೆ. ಓ ಹೌದಲ್ಲ, ಎಚ್ಚರ ಆಯ್ತು. ಸಂಧ್ಯಾ ಏನಾಯ್ತು, ಯಾಕೆ ಈ ತರ ಬಿದ್ಬಿಟ್ಟಿಯಾ, ಯಾಕೆ ಡೋರ್ ಮಾಡ್ಕೊಂಡು ಒಳಗಿದ್ಯಾ ಅಂತ ಹೇಳ್ಕೊಂಡಾಗ, ಇಲ್ಲ ಕಣ್ರಿ, ಇಲ್ಲಿ ಯಾರೋ ಒಬ್ಬ ವ್ಯಕ್ತಿ ಇದ್ದ, ಸೇಮ್ ನಿಮ್ಮಂಗೆ ಕಂಡ, ನಾನ್ ನೀವೇ ಅಂತೇಳಿ ಮಾತಾಡ್ಸಿದೆ. ಆದ್ರೆ ಅವನು ಈ ಮನೆ ನಂದು, ಇಲ್ಲಿ ನೀನ್ ಬರಕ್ ಹೋಗ್ಬೇಡ ಅಂತೇಳಿ ನನಗೆ ಬೈದ. ಅಂದ್ರೆ ಆತರ ಹೇಳ್ದ. ವಿಚಿತ್ರವಾಗಿರುವಂತ ವ್ಯಕ್ತಿ, ಮುಖ ವಿಕೃತ ರೀತಿಯಲ್ಲಿ ಇತ್ತು, ಅದ್ರ ವಿಚಿತ್ರ ಆಗಿರುವಂತ ಮುಖ ಇತ್ತು. ಆಮೇಲೆ ಅದೇ ವ್ಯಕ್ತಿ ಫ್ಯಾನಿಗೆ ನೇಣು ಹಾಕೊಂಡಿದ್ದ ಕಣ್ರಿ, ಇಲ್ಲೇ ಇದ್ದ ಅಂತೇಳಿ ನೋಡಿದಾಗ ಯಾರಿದ್ದಾರೆ ಇಲ್ಲಿ, ಯಾರು ಇಲ್ಲ ಅಂತೇಳಿ ಹೇಳ್ತಾರೆ. ಸರಿ ಬೇಡ ಬಿಡು ಅಂತೇಳಿ ಇಬ್ರು ಗಾಬರಿ ಪಟ್ಬಿಟ್ಟು ಅವ್ರ ಕಸಿನ್ ಮನೆಗೆ ಹೋಗ್ತಾರೆ. ಇಲ್ಲಿ ಏನಾಗಿತ್ತು, ಯಾಕೆ ಈ ಥರ ಆಯಿತು, ಯಾರು ಆ ವ್ಯಕ್ತಿ ಅಂತ ಕೇಳಿದಾಗ ಅವ್ರ ಕಸಿನ್ ಒಂದು ಸ್ಟೋರಿನ ಹೇಳ್ತಾನೆ. 40 ವರ್ಷದ ಹಿಂದೆ ಸರಿಸುಮಾರು 1980ರಲ್ಲಿ ನಿಮ್ಮ ಅಪ್ಪ ಅಮ್ಮ ಇಲ್ಲಿ ವಾಸವಾಗಿದ್ದರು. ಇಲ್ಲೊಬ್ಬ ವ್ಯಕ್ತಿ ವಾಸ ಆಗಿದ್ದ, ಒಬ್ಬನೇ ಇರ್ತಿದ್ದ. ಆ ಮನೆಯಲ್ಲಿ ಅವನಿಗೆ ಅಪ್ಪ ಅಮ್ಮ ಯಾರೂ ಇರಲಿಲ್ಲ, ಒಬ್ಬನೇ ಇರ್ತಿದ್ದ, ಒಬ್ಬನೇ ಊಟ ಮಾಡ್ಕೋತಿದ್ದ, ಯಾರ ಹತ್ರನೂ ಬೆರೀತಿರ್ಲಿಲ್ಲ, ಯಾವ ಊರಲ್ಲಿ ಯಾರೂ ಮಾತಾಡ್ತಿರ್ಲಿಲ್ಲ. ಅವನೇ ಅಡಿಗೆ ಮಾಡ್ಕೊಂಡು ಅವನೇ ಇದ್ದ. ಆದ್ರೆ ನಿಮ್ಮಪ್ಪ ಲೆಕ್ಕ ಪತ್ರ ಬರೀತಿದ್ರಲ್ಲ, ಅವ್ರ ಹತ್ರ ಇಲ್ಲಿ ಆಸ್ತಿ ಪತ್ರ ಇತ್ತು. ಆ ಆಸ್ತಿ ಪತ್ರ ತಗೊಂಡ್ಬಿಟ್ಟು ನಿಮ್ಮ ಅಪ್ಪ ಅಮ್ಮ ಈ ಮನೆಯಲ್ಲಿದ್ರು, ವಾಸವಾಗಿದ್ರು. ನೀನು ಹುಟ್ಟಿದಾಕರ ಇದೇ ಮನೆಯಲ್ಲಿ ನೀವೆಲ್ಲ ಇದ್ರಿ. ಆ ವ್ಯಕ್ತಿ ಬಂದು ನಿಮ್ಮ ಅಪ್ಪ ಅಮ್ಮನ ಹೆದರ್ಸಿದ, ಈ ಮನೆ ಇಲ್ಲಿ ನೀವು ಯಾರು ಇರಬಾರ್ದು, ಇಲ್ಲಿಂದ ಹೊರಗೆ ಹೋಗ್ತಿರೋ ಇಲ್ಲ ನೀವು ಇಲ್ಲೇ ಸಾಯ್ತೀರಾ ಅಂತೇಳಿ. ಈಗ ನಿಮ್ಮ ಅಪ್ಪ ಅಮ್ಮ ರಾತ್ರಿ ಮನೆ ಬಿಟ್ಟು ಹೋಗಿದ್ದಾರೆ. ಅದು ಆದ್ಮೇಲೆ ನೀನ್ ಬಂದಿದ್ಯಾ, ನಿನ್ ಜೊತೆನೂ ಕೂಡ ಇದೇ ಘಟನೆ ನಡೆದಿದೆ, ಬಿಟ್ರೆ ಬೇರೆ ಏನಿಲ್ಲ ಅಂತ ಹೇಳಿದಾಗ ಪ್ರತಿಮೇಶನ್ ಮಾಡ್ತಾನೆ. ಕಸಿನ್ ಅವರ ಮನೆಯಿಂದ ಆಚೆ ಬಂದ್ಬಿಟ್ಟು ಅಪ್ಪ ಅಮ್ಮ ಇರುವಂತ ಹಳೆಯ ಮನೇನ ಕ್ಲೋಸ್ ಮಾಡ್ತಾನೆ, ಗೇಟ್ ನ ಲಾಕ್ ಹಾಕ್ತಾನೆ. ಅವಾಗ ಪ್ರತಿಮೇಶ್ ಒಂದು ಮಾತಾಡ್ತಾನೆ, ಈ ಮನೆ ನಿಂದು, ನಿನಗೋಸ್ಕರನೇ ಬಿಡ್ತೀವಿ, ಇನ್ಮೇಲೆ ಈ ಊರವರು ಇಲ್ಲಿ ಯಾರು ಬರಲ್ಲ, ನೀನೇ ವಾಸವಾಗಿರು. ಆ ಮನೆಯಿಂದ ಒಂದು ಶಬ್ದ ಬರುತ್ತೆ, ವಿಕೃತವಾಗಿ. ನಗ್ತಿರುವಂತ ಶಬ್ದ, ಅಳ್ತಿರುವಂತ ಶಬ್ದ, ಖುಷಿ ಪಡ್ತಿರುವಂತ ಶಬ್ದ ಅಂತ ಬರುತ್ತೆ. ಅವಾಗ ಪ್ರತಿವೇಶು ಭಯ ಪಟ್ಬಿಟ್ಟು ಅಲ್ಲಿಂದ ಬರುತ್ತೆ. ಸ್ನೇಹಿತರೆ, ಈ ತರ ಕಥೆಗಳು ತುಂಬಾ ಇದೆ. ಯಾವ ಜಾಗದಲ್ಲಿ ಯಾರು ಇರ್ತಾರೆ ಅಂತೇಳಿ ಯಾರಿಗೂ ಗೊತ್ತಿರಲ್ಲ. ಕೊಂಕಣ ಅನ್ನೋ ಪ್ಲೇಸ್ ತುಂಬಾ ಸುಂದರವಾಗಿದೆ. ಅಲ್ಲಿ ಆ ಜಾಗ ಒಂದೇ ಆ ತರ ಇದೆ, ಆದ್ರೆ ಬೇರೆ ಜಾಗಗಳು ತುಂಬಾ ಚೆನ್ನಾಗಿದೆ. ನೀವು ಹೋಗ್ಬೋದು ರತ್ನಗಿರಿಗೆ, ಅಲ್ಲಿರುವಂತಹ ಒಂದು ಪರಿಸರವನ್ನ ಎಂಜಾಯ್ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ಕೆಲವೊಂದು ಕಡೆ ನೀವು ಹೋಗ್ಬಾರ್ದು. ಅದೇ ತರ ಈ ಪ್ಲೇಸು. ಸೊ ಯಾವ ತರ ಇತ್ತು ಕಥೆನ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಜೈ ಹಿಂದ್.